ನೋಡಿರಿ ಎಷ್ಟೊಂದು ಕ್ರಿಸ್ಪಿಯಾಗಿದೆ ಇವೆಲ್ಲ ನೋಡಿರಿ. ಟೇಸ್ಟು ಅಷ್ಟೇ ಸೂಪರಾಗಿದ್ದಾವೆ. ಬರೀ ಇವ್ನು ಹೆಂಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಡು ಬರೋಣ ಅಂತ. ಕರೆಕ್ಟಾದ ಅಳತೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ. ತಪ್ಪದೆ ಪೂರ್ತಿ ವಿಡಿಯೋ ನೋಡಿ. ಇವು ಹಾಕಿ ಒಂದು 4 hours ನೆನೆ ಹಾಕಿದ್ರು ಸಾಕು. ನಾನು ಓವರ್ನೈಟ್ ಹಾಕೀನಿ. ಬೆಳಗಿನ ಜಾವ ನಾನು ಇದನ್ನು ಒಂದು ಸತಿ ತೊಳ್ಕೊಂಡು ಇದು ನೆನೆ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಭಾಳ ಸಾಫ್ಟ್ ಆಗುತ್ತೆ ನೋಡ್ರಿ. ಹಿಂಗಂದ್ರೇ ಟೇಸ್ಟ್ ಆಗ್ಬಿಡ್ತಾ ಇವೆಲ್ಲ. ಸೊ ಇದು ಒಂದು ಹೆಲ್ಪ್ ಆಗುತ್ತೆ ಅಂತ ಹೇಳಿ ಜಾಸ್ತಿ ಹೊತ್ತು ನೆನೆ ಹಾಕೋದು. ಇದಕ್ಕೆ ನಾನು ಕುರುಡಿಗೆ ಮಾಡ್ಬೇಕಂತ ಮಾಡೀನಿ. ಅದಕ್ಕೆ ತಕ್ಕಂಗೆ ಇದೆಷ್ಟದ ಅದ್ರ ಡಬಲ್ ಮಾತ್ರ ನಾನು ನೀರು ಹಾಕೋತೀನಿ. ನಾನು 3 ಪಾವ್ ಹೆಚ್ಚು ಕಮ್ಮಿ ತೊಗೊಂಡಿದ್ದೀನಿ. ಹಾಗಾಗಿ ನಾನು 6 ಗ್ಲಾಸಷ್ಟು ಇದರಲ್ಲಿ ನೀರು ಹಾಕೋತೀನಿ. ಇದನ್ನ ರುಬ್ಕೋತೀನಿ. ಇದು ಅಳತೆ ಮಾಡಿ ಕರೆಕ್ಟಾಗಿ ಹಾಕ್ತೀನಿ. ಕುದಿಸ್ಬೇಕಾದ್ರೆ ಸ್ವಲ್ಪ ನೀಟಾಗಿ ಕುದಿಸ್ಕೋಬೇಕು. ಇನ್ನೊಂದೇನಪ್ಪ ಅಂದರೆ ಅದು ಸ್ವಲ್ಪ ದಪ್ಪ ಇರೋ ತಳ ತೊಗೋಬೇಕು. ನನ್ನ ಹತ್ರ ಕುಕ್ಕರ್ ಇದೆ, ಈಗ ಅದನ್ನೆಲ್ಲ ತೆಗಿಲ್ಲ ಅಂತ ನಾನು ಇದನ್ನೇ ತೊಗೊಂಡಿನಿ. ಸ್ವಲ್ಪ ತೆಳುವುದಾಗ ಸ್ವಲ್ಪ ಸಿಮ್ಮಾಗಿ ಇಟ್ಕೊಂಡು ಮಾಡಬೇಕು, ಕೇರ್ಫುಲ್ಲಾಗಿ ಮಾಡಬೇಕು. ಇದು 4, 5, 6 ನಾನು 2 ಎಕ್ಸ್ಟ್ರಾ ಹಾಕೋತೀನಿ. ಯಾಕಂತ ಹೇಳ್ತೀನಿ ನಿಮಗೆ. ಇದು 2 ಎಕ್ಸ್ಟ್ರಾ ಹಾಕ್ಕೊಂಡು 2 ಅಲ್ಲ 1.5 ಹಾಕ್ಕೊಂಡಿದ್ದೀನಿ. 2 ಎಕ್ಸ್ಟ್ರಾ ಯಾಕೆ ಹಾಕ್ಕೊಂಡಿದ್ದೀನಿ ಅಂದರೆ ಮಧ್ಯದಾಗ ನಾವು ಬಿಸಿನೀರು ತೆಗೆದು ಇಟ್ಕೋಬೋದು. ಬಿಸಿನೀರು ತೆಗೆದು ಇಟ್ಕೊಳ್ಳೋದ್ರಿಂದ ಏನಾಗ್ತದೆ ಅಂದರೆ ಮತ್ತೆ ಸ್ವಲ್ಪ ಕಮ್ಮಿ ಅನಿಸಿದಾಗ ಹಾಕೋಲಿಕ್ಕೆ ಬರ್ತದೆ ಮೇಲೆ. ಬಿಸಿನೀರು ತೆಗೆದು ಇಟ್ಕೋಬೋದು. ಹಾಗಾಗಿ ನಾನು ಫಸ್ಟ್ ಇದನ್ನು ನೀರು ಬಿಸಿ ಮಾಡೋಕೆ ಇಡ್ತೀನಿ. ಈ ನೀರು ಬಿಸಿ ಮಾಡೋಕೆ ಇಡೋ ತನಕ ಇದನ್ನು ರುಬ್ಕೋತೀನಿ. ನಾನು ಈ ಅಕ್ಕಿಗಳನ್ನ ನೀಟಾಗಿ ರುಬ್ಕೊಂಡು ಅದ್ರಾಗ ಎಳ್ಳು ಜೀರಿಗೆ ಏನು ಬೇಕು ಅದನ್ನೆಲ್ಲ ಹಾಕೊಳ್ಳೋಕೆ ರೆಡಿ ಮಾಡ್ತೀನಿ. ಇದ್ರಾಗಿನ 1 ಗ್ಲಾಸಷ್ಟು ನಾನು ಬಿಸಿನೀರು ತೆಗೆದಿಟ್ಕೋತೀನಿ. ಇದಕ್ಕೆ ಸ್ವಲ್ಪ ಸ್ವಚ್ಛ ಮಾಡಿ ಇಟ್ಕೊಂಡಂಥ ಎಳ್ಳು, ನೋಡಿರಿ 1 ಚಿಟಿಕೆ ಅಷ್ಟು ಸೋಡಾ ಹಾಕೊಂಡಿನಿ. ಸೋಡಾ ನಿಮ್ಮ ಆಪ್ಷನ್ ಹಾಕೋಬೋದು ಬಿಡ್ಬೋದು. ಇಲ್ಲ ಪಾಪಡ್ ಖಾರ ಸಿಗುತ್ತೆ ಅದನ್ನು ಹಾಕೋಬೋದು. ಆಮೇಲೆ ಇದಕ್ಕೆ ವೈಟ್ ಉಪ್ಪೆ ಹಾಕ್ತೀನಿ. ನೀವು ಬೇಕಾದರೆ ಬ್ಲ್ಯಾಕ್ ಸಾಲ್ಟ್ ಹಾಕ್ಬೋದು. ಸ್ವಲ್ಪ ಕಲರ್ ಚೇಂಜ್ ಬರ್ತದೆ, ರೆಡಿಶ್ ಬರ್ತದೆ. ಸೊ ಉಪ್ಪು ಕಮ್ಮಿನೇ ಹಾಕ್ತೀನಿ, ಯಾಕಂದರೆ ಒಣಗಿದ ಮೇಲೆ ಆಲ್ರೆಡಿ ಉಪ್ಪು ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಇದನ್ನ ಒಂದು ಸತಿ ತಿರ್ಸ್ಕೊಂಡು ಈ ಬಿಸಿನೀರಲ್ಲಿ ನಾನು ಇದನ್ನೇನು ತೊಳೆದಿಟ್ಕೊಂಡಿದ್ನಲ್ಲ, ಇದು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದಲ್ಲ, ಇದು ಒಂದು ಸ್ವಲ್ಪ ನೀರು ಹಾಕೊಂಡು ಇದನ್ನು ನೀಟಾಗಿ ತಿರ್ಸ್ಕೋಬೇಕು. ಒಂದು ಸತಿ ಮಿಕ್ಸಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸಣ್ಣಗೆ ರುಬ್ಕೋಬೇಕು. ಕಲರ್ ನೋಡ್ರಿ ಎಷ್ಟು ಚೆನ್ನಾಗಿ ಬಂದಿದೆ. ಕಲರು ವೈಟಾಗಿ ಇರ್ತದೆ. ಇದೇ ಥರ ಜೀರಿಗೆ ಹಾಕ್ಬಾರ್ದು. ಜೀರಿಗೆ ಹಾಕಿದ್ರೆ ರೆಡ್ ಒಂಥರ ಗ್ರೀನಿಶ್ ಬಂದುಬಿಡ್ತದೆ, ಒಂಥರ ಕಲರ್ ಬರುತ್ತೆ. ಜೀರಿಗೆ ಹಾಕಬೇಕು ಅಂತ ಇಷ್ಟ ಇದ್ದರೆ ನೀರಿಗೆ ಹಾಕಬೇಡ್ರಿ. ಸ್ವಲ್ಪ ಬಾಯ್ಲ್ ಎಲ್ಲ ಆದಮೇಲೆ ಮೇಲೆ ಉದುರಿಸ್ಕೊಂಡು ಮಾಡ್ಕೊಬೋದು. ಇದಕ್ಕಿಂತ ನೀವು ತಿಳಿ ಹಪ್ಪಳದಾಗ ಮಾಡ್ತಿರಲ್ಲ, ಸಂಡಿಗೆ ಅಲ್ಲ, ಇನ್ನು ಸಂಡಿಗೆ ಮಾಡಕತ್ತೀನಲ್ಲ ಅಂಥದ್ದಾಗ ಮಾಡ್ಬೇಕಾದ್ರೆ ಹುಷಾರಾಗಿ ಮಾಡಿ. ನೋಡಿರಿ ನೀರು ಕುದಿಯೋಕೆ ಈಗ ಚೆಂದಾಗಿ. ಸೊ ಈಗ ನೀಟಾಗಿ ಹಾಕೋಬೇಕು. ಅದರಷ್ಟೇ ಹಾಕೋಬೇಕಾದ್ರೆ ಗ್ಯಾಸು ಸಣ್ಣ ಮಾಡೀನಿ. ಕಂಟಿನ್ಯೂ ತಿರ್ಸ್ಕೊಂತಾನೆ ಹಾಕಬೇಕು. ಸರಿ ಈಗ ಅರ್ಥ ಆಗ್ತದೆ. ಇದು ಮಾಡತ್ತೆ, ಹಪ್ಪಳ ಮಾಡತ್ತೆ. ಇದನ್ನ ಕೈ ಬಿಡದೆ ಹಾಗೆ ತಿರುಗಿಸ್ತಾನೆ ಇರಬೇಕು.
ಇದು ಗಟ್ಟಿ ಆಗ್ತಾ ಬರ್ತದೆ ಈಗ. ನೋಡ್ರಿ ಒಂದು 5 ನಿಮಿಷ ಕಂಟಿನ್ಯೂ ಹಿಂಗೆ ತಿರುಗಿಸಿದ್ರೆ ಈಗ ಅದಕ್ಕೆ ಬರುತ್ತೆ. ಇದು ಗಟ್ಟಿಯಾಗಿದೆ, ಆಲ್ಮೋಸ್ಟ್ ಗಟ್ಟಿಯಾಗಿದೆ, ಚೆನ್ನಾಗಾಗ್ಯದ. ಸೊ ತಳ ಮಾತ್ರ ತಿರುಗಿಸ್ತಾನೆ ಇರಬೇಕು. ನಾನು ಫುಲ್ಲು ಸಿಮ್ನಾಗಿಟ್ಟಿನಿ ಗ್ಯಾಸು. ತಳ ನೋಡ್ಬೋದು ನೀವು, ಹಿಂಗಂದರೆ ಹಿಂಗೆ ಬಿಡುತ್ತೆ. ಸೊ ಅದು ಕುದಿಲಿಕ್ಕೆ ಕುದ್ದದ ಅಂತ ಅರ್ಥ ನೋಡ್ರಿ. ಈ ಥರ ಬಿಡಬೇಕು, ಈ ಥರ ಆಗಬೇಕಿದು. ನಾನು ಭಾಳನೇ ಗಟ್ಟಿ ಮಾಡ್ಕೊಂಡೀನಿ. ಈ ಬಿಸಿನೀರು ತೆಗೆದಿಟ್ಟಿದ್ನಲ್ಲ, ಸ್ವಲ್ಪ ಹಿಂಗೆ ಹಾಕ್ಕೊಂಡಿದ್ದೀನಿ. ಬೇಕಂದಾಗ ನಾವು ಸ್ವಲ್ಪ ಹಿಂಗೆ ಚುಳಿಸ್ಕೋಬೋದು. ಹಿಟ್ಟು ಕುದಿಯೋಕೆ ಹೆಲ್ಪ್ ಆಗುತ್ತೆ. ತಣ್ಣೀರು ಹಾಕೋಬಾರ್ದು, ತಣ್ಣೀರು ಹಾಕ್ಕೊಂಡ್ರೆ ಸೀಳ್ತಾವೆಲ್ಲ, ಹೊಡಿತಾವೆ. ಬ್ರೌನ್ ನೋಡಕ್ಕೆ ಬಂತು. ಯಾವ್ದಕ್ಕೆ ಬರಬೇಕು, ಯಾವ್ದಕ್ಕೆ ಬಂದರೆ ಆಲ್ಮೋಸ್ಟ್ ಇದು ಕುದ್ದದಂತ ಅರ್ಥ. ಇದನ್ನು ಸ್ವಲ್ಪ ನಾನು ಮುಚ್ಚಿಡ್ತೀನಿ, ಸಿಮ್ನಾಗೆ ಇಡ್ತೀನಿ. ಫ್ರೆಂಡ್ಸ್, ಇದು ಹಿಟ್ಟು ರೆಡಿಯಾಗಿದೆ. ಈ ಹಿಟ್ಟಿಗೆ ನಾನು 2 ಇದನ್ನು ತೊಗೊಂಡಿನಿ. ಒಂದು ಈ ಚಮಚ, ಒಂದು ಇನ್ನೊಂದು ಇದು. ಸೊ ಇದನ್ನು ಫಿಲ್ ಮಾಡ್ಕೊಳ್ಳೋಣ ಅಂತ. ನೀರು ಹೊಡೆದೇನು ಇಲ್ಲಿ? ಹಾಂ, ಯಾಕ? ನೋಡಿರಿ, ನೈಸಾಗಿ ನಾವು ಹಾಕೋಬೋದು. ಸ್ವಲ್ಪ ಗಟ್ಟಿ ಇರಬೇಕು, ಭಾಳ ಲೂಸ್ ಇದ್ದರೆ ಈ ಥರ ಎಲ್ಲ ಹಾಕೋಕ್ಕೆ ಬರೋಂಗಿಲ್ಲ. ಸೊ ಒಂದಕ್ಕೊಂದು ಅಂಟ್ಕೊತವೆ. ಈ ಥರ ನೀವು ಮಾಡಿ ಟ್ರೈ ಮಾಡಿ. ಈ ಥರ ಮಾಡೋದ್ರಿಂದ ಅಂಟ್ಕೊಳ್ಳೋಂಗಿಲ್ಲ, ಜಲ್ದಿನೂ ಬೇಗ ಒಣಗ್ತವೆ. ಆಮೇಲೆ ನಾವು ಎಣ್ಣೆ ಹಾಕಿದಾಗ ಲೂಸ್ ಕುಲ್ಲ ಹಿಂಗೆ ಲೂಸಾಗಿ ಚೆನ್ನಾಗಿ ಅರಳುತ್ತೆ.
ಸೊ ಈ ವಿಧಾನದಲ್ಲಿ ನೀವು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ. ಸೊ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಇತರರಿಗೂ ಶೇರ್ ಮಾಡಿ ಫ್ರೆಂಡ್ಸ್. ಈ ಥರದ ಸೀರೀಸ್ ಈಗ ಸ್ಟಾರ್ಟ್ ಮಾಡ್ತೀನಿ. ನಾನು ಮಾಡುವಂಥ ಹಪ್ಪಳಗಳು ಒಂದಾದ್ಮೇಲೆ ಒಂದು ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತೀನಿ. ಬಟ್ ಎಲ್ಲ ಮಾಡುವಂಥದ್ದು ಟ್ರೆಡಿಷ್ನಲ್ಲು, ಹೋಮ್ ಮೇಡು ಮತ್ತು ಭಾಳ ಹಳೆ ಕಾಲದಿಂದನೂ ಮಾಡ್ಕೊಂಬಂದಿರೋದು. ಸೊ ಪೂರ್ತಿಯಾಗಿ ಆದಮೇಲೆ ನೋಡಿರಿ ಈ ಥರ ನಾನು ಈ ಸಂಡಿಗೆನೂ ಹಾಕ್ಕೊಂಡೀನಿ, ಪ್ಲಸ್ ಆ ಥರದನ್ನೂ ಹಾಕ್ಕೊಂಡೀನಿ. ಸೊ ಹಿಟ್ಟು ಗಟ್ಟಿ ಆದಂಗೆ ಬರಲಿಲ್ಲ ಕೆಳಗಡೆ, ಅದನ್ನು ಮಾತ್ರ ನಾನು ಕೈಯಿಂದ ಫ್ಲವರ್ ಥರ ಇಟ್ಕೊಂಡೀನಿ, ರೋಸ್ ಅಂತಾರಲ್ಲ ಅದ್ರ ಥರ ಒಂದೊಂದೇ ಇದ್ರ ಇಟ್ಕೊಂಡೀನಿ, ಈ ಥರ ಮಾಡ್ಕೊಂಡೀನಿ. ಸೊ ಇದು ಒಂದು ದಿನ ಅಥವಾ ಒಂದು 2 ದಿನ ನಾವು ಬಿಸ್ಲಿಗೆ ಚೆಂದಾಗಿ ಒಣಗಿಸಿದ್ವಿ ಅಂತಂದರೆ ವರ್ಷ ಪೂರ್ತಿಯಾಗಿ ಇಟ್ಕೋಬೋದು, ಏನೂ ಆಗೋಂಗಿಲ್ಲ. 2-3 ವರ್ಷ ಆದರೂ ಏನೂ ಆಗೋಂಗಿಲ್ಲ, ಅಷ್ಟು ಸಖತ್ತಾಗಿರ್ತವೆ. ಬೇಸಿಗೆಯಲ್ಲಿ ಈ ಥರದ್ದು ನಾವು ರೆಡಿ ಮಾಡಿ ಇಟ್ಕೊಳ್ಳೋದ್ರಿಂದ ಹೊರಗಡೆ ತಿಂಡಿ ತಿನಿಸುಗಳು ತಿನ್ನೋದು ಕಮ್ಮಿ ಆಗ್ತದೆ ಅಂತ ನನ್ನ ಅನಿಸಿಕೆ. ಸೊ ಈ ಥರ ಫ್ಲವರ್ ಅದು ಇಟ್ಕೊಂಡಿರೋದು. ಸೊ ಇದು ಇವತ್ತು ನಾವು ಹಾಕಿದ್ದೀವಿ ಅಂದರೆ ಒಂದು 2 ದಿವಸ ನಾನು ನೀಟಾಗಿ ಒಣಗಿಸ್ತೀನಿ. ಸ್ವಲ್ಪ ಬಿಸಿಲು ಕಡಿಮೆ ಇದೆ ಮೋಡ ಇರೋದ ಕಾರಣ. ಸೊ ಇದನ್ನು ಸಾಯಂಕಾಲ ಹೊತ್ತು ನಾನು ತಿರುಗಿಸಿ ಹಾಕೋಬೋದು, ನೆಕ್ಸ್ಟ್ ಡೇ ಬಿಸಿಲಿಗೆ ಇಡ್ಬೋದು ಡೈರೆಕ್ಟ್. ಈಗ ಫ್ರೆಂಡ್ಸ್ ಸಂಜೆ ತಲ ಅಷ್ಟು ಒಣಗ್ಯಾವ ನೋಡಿರಿ. ಮತ್ತು ಬಿಸಿಲೇ ಇದ್ದಿದ್ದಿಲ್ಲ, ಬಿಸಿಲಿಲ್ಲ ಅಂದ್ರೂ ನೀಟಾಗಿ ಒಣಗ್ಯಾವ. ಕ್ರಿಸ್ಪಿನೆಸ್ ಸೌಂಡ್ ಬರೋಕ್ಕೆ ಅನ್ಕೋತೀನಿ. ಇದನ್ನು 2 ದಿನ ಬಿಸಿಲಿಗೆ ಒಣಗಿಸಿದ್ರೆ ಆಯಿತು. ದಪ್ಪಿದ್ದಲ್ಲಿ ಹಿಂಗಿನ ಒಳಗೆ ಹಸಿ ಹೋಯ್ತು. ಬಟ್ಟೆ ಮೇಲೆ ಹಾಕಿದ್ರೆ ನೀಟಾಗಿ ಬರ್ತಾವೆ. ಪ್ಲಾಸ್ಟಿಕ್ ಮ್ಯಾಗೂ ಅಷ್ಟೇ, ಇಷ್ಟೇ ನೀಟ್ ತಂತಾನೆ ಎದ್ದು ಬಿಡ್ತಾವೆ. ನಾನು ಬಟ್ಟೆ ಮೇಲೆ ಹಾಕೀನಿ. ಪ್ಲಾಸ್ಟಿಕ್ ಮೇಲೆ ಕುಸಿದ ಹಪ್ಪಳ ಏನಾರು ಹಾಕೋದಿದ್ರೆ ಹಾಕ್ಬೋದು. ನಾನು ಅದನ್ನೂ ಒಂದು ಸತಿ ಹಾಕ್ತೀನಿ, ಹಾಕಿದ್ಮೇಲೆ ನಿಮ್ಗೆ ತೋರಿಸ್ತೀನಿ. ಸೊ ಬಟ್ಟೆ ಭಾಳ ಅಂಟ್ಕೊಂಡಿದ್ವು ತೆಗಿಗೆ ಬರ್ಲಾಗಿ ಬಂದರೆ ಹಿಂದೆ ಸೈಡ್ ಹಿಂಗೆ ನೀರು ಹೊಡಿತಾರೆ, ನೀರು ಹೊಡೆದು ತೆಗಿತಾರೆ. ಇದೇನಿಲ್ಲ, ಈಸಿಯಾಗಿನೇ ಬರಾಕತ್ತು ಅಂಥೇಳಿ ನಾನು ನೀರೇನು ಹೊಡಿಯೋಕ್ಕೆ ಹೋಗಿಲ್ಲ. ಭಾಳ ಗಟ್ಟಿ ಆಗ್ಬಿಟ್ಟಿತ್ತು ಆಮೇಲೆ ಲಾಸ್ಟಿಗೆ, ಅದಕ್ಕೆ ನಾವು ಈ ಥರ ಬಿಟ್ಟಿದ್ವಿ. ಬೆಕ್ಕ ಬಗ್ಗೆ ಏನು ಹೇಳ ಬಾ ರೋಸಿ, ಬಾ ಬಾ ಸ್ನೋ ರೋಸಿ, ರೋಸಿ ಬಾ, ರೋಸಿ ಸ್ನೋ ಬಾ 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 ಸ್ನೋ. ಸಂಜೆ ಟೈಮ್ ಆಗೈತ, ಹೊರಗೆ ಹೋಗಿದ್ವಿ, ಅಲ್ಲೇ ಟೀ ಕುಡಿದ್ವಿ. ಟೀ ಕುಡಿಯೋ ಪರಿಸ್ಥಿತಿ ಬಂತು. ಟೀ ಆ್ಯಕ್ಚುಲಿ ಕುಡಿಯೋದಿದ್ದಿಲ್ಲ ನಮ್ಗೆ. ಅಲ್ಲಿ ಹೋದಾಗ ನಮಗೆ ಟೀ ತರಿಸ್ಕೊಂಡು ಕುಡಿದ್ವಿ. ಒಂದು ಸ್ವಲ್ಪ ಎಮರ್ಜೆನ್ಸಿ ಇತ್ತಲ್ಲಂದು, ಹಾಗಾಗಿ ಟೀ ತರಿಸ್ಕೊಂಡು ಕುಡಿದ್ವಿ. ಆರಾಮಾಗಿ ಒಂದು 2-3 ಬಿಸಿಲಾಗ ಚಂದ ಒಣಗಿಸಿದ್ವಿ ಅಂದ್ರೆ ವರ್ಷ ಪೂರ್ತಿ ಆರಾಮಾಗಿ ಇಡ್ಬೋದು. ತೊಡಗಿನೂ ತೆಗೆದು ತೋರಿಸ್ತೀನಿ ನಿಮ್ಗೆ, ನೋಡೋಣ ಅಂತೇಳ್ರಿ. ಆಮೇಲೆ ಸಂಜೆ ಕೆಲಸ ಎಷ್ಟೊಂದು ಐತೆ ನನಗೀಗ, ಇನ್ನು ಕೆಲಸ ಮಾಡಬೇಕು. ನಾನಿವತ್ತು ಮೋಡ ಕಟ್ಟಿದ್ದು ನೋಡಿ ಮಳೆ ಬರುತ್ತೆ ಅಂದ್ಕೊಂಡಿದ್ದೆ. ಮಳೆ ಬಂದರೆ ಇವೆಲ್ಲಪ್ಪ ಅರ್ಧಂಬರ್ಧ ಆಗ್ತವೆ ಅಂದ್ಕೊಂಡಿದ್ದೆ. ಪರವಾಗಿಲ್ಲ, ಏನಂತಾರೆ ಒಣಗಿದ್ವು ಸಾಕು. ಎಷ್ಟು ಒಣಗಿದ್ರೂ ಏನು ಪ್ರಾಬ್ಲಮ್ ಇಲ್ಲ. ಇದು ನಿನ್ನ ಕೈದು ಕಲಿಸ್ಲೇನಿಲ್ಲ, ನಿನ್ನ ಕೈದು ಕಲಿಸಿ ಸ್ಟಾಲ್ ಸೆಲ್ಕೊಂಡೆ ಅವರು. ಕೊಡ್ಡಿಗೆ ಎಲ್ಲಿದಾವೆ ನೋಡಮ್ಮ, ಕೊಡ್ಡಿಗೆ ತೆಗಮ್ಮ, ಇಲ್ಲಿದೆ ಕೊಡ್ಡಿಗೆ. ಇದ್ರೊಳಗಡೆ ಒಂದು ಸ್ವಲ್ಪ ಹಿಂಗೆ ಹಸಿ ಆಯ್ತಾ. ಫ್ರೆಂಡ್ಸ್ ನೋಡ್ಬೋದು ನೀವು, ಡ್ರೈ ಆದಮೇಲೆ ಇವು ಈ ಥರ ಆಗಿದವ. ಸೊ ಇವನ್ನ ಒಂದೊಂದೇ ನಾನು ನಿಮಗೆ ಕರಿತೀನಿ. ಸುಮಾರು 2 ದಿನ ಬಿಸಿಲಲ್ಲಿ ನಾನು ಒಣಗಿಸಿಟ್ಟಿದ್ದೀನಿ. ಒಣಗಿಸಿಟ್ಟ ಮೇಲೆ ಇವು ಈ ಥರ ಆಗಿದೆ. ಸೊ ಈ ಕಡೆ ಎಣ್ಣೆ ಕಾಸ್ಕೊಂಡು, ಎಣ್ಣೆ ಕಾದಿದೆ, ಒಂದೊಂದೇ ನಾನು ಹಾಕಿ ತೋರಿಸ್ತೀನಿ ನಿಮಗೆ. ಎಷ್ಟು ಚೆನ್ನಾಗಿ ಕಲರು ಬರ್ತವೆ, ಎಷ್ಟು ಚೆನ್ನಾಗಿ ಡಬಲ್ಲು ಕೂಡ ಅವು ಆಗ್ತವೆ ಅಂತ ನೋಡ್ಬೋದು. ಸೊ ಇದು ನೋಡಿರಿ ತೆಗೆದಿಟ್ಟಿದ್ದೀನಿ. ಇವಾಗೊಂದು
ಇದು ಕುರುಡಿಗೆನೂ ಹಾಕೋಣಂತ. ಸೊ ಇವು ಕುರುಡಿಗೆನೂ ಹಾಕೋಣಂತ ಯಾವ ರೀತಿ ಆಗ್ತಾವಂಥೇಳಿ. ಸೈಜ್ ನೋಡ್ಬೋದು ಎಷ್ಟು ದೊಡ್ಡ ಆಗ್ತಾವಂಥೇಳಿ. ಸಿಮ್ಮಾಗಿ ಇಟ್ಕೊಂಡೆ ನಾನು ಇವನ್ನ ಫ್ರೈ ಮಾಡ್ಕೊಳ್ತೀನಿ. ಆಮೇಲೆ ಒಂದಿಷ್ಟು ಇಟ್ಟಿದ್ವಲ್ಲ ಗುಲಾಬ್ ಹೂವು, ಸೊ ಅದರ ಅವನ್ನ ಒಂದಿಷ್ಟು ಮಾಡ್ಕೊಂಬಿಡೋಣ ಅಂತ. ಸೊ ಎಲ್ಲನೂ ಅಷ್ಟೇ ಡಬ್ಬಲ್ ಆಗ್ಲಿಕ್ಕತ್ತಾವ ನೋಡ್ರಿ ನೀವು, ಸೈಜ್ಗಿಂತ ಚೆನ್ನಾಗಿ ಡಬಲ್ ಆಗ್ಲಿಕ್ಕತ್ತಾವ. ಸೊ ಈ ಥರ ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿರಿ. ಈ ಬೇಸಿಗೆಗೆ ಹೇಳಿ ಮಾಡಿದಂತಹ ಇವೆಲ್ಲ ಹಪ್ಪಳಗಳು. ಸೊ ಮುಂದಿನ ನೆಕ್ಸ್ಟ್ ಯಾವ್ದು ಹಪ್ಪಳ ಮಾಡ್ತೀನಿ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ಓಕೆ ಫ್ರೆಂಡ್ಸ್, ಬಾಯ್. ಪೂರ್ತಿ ಗರಿಗರಿಯಾಗಿ ರುಬ್ಕೊಂಡ್ಮೇಲೆ ನನ್ನೆಲ್ಲ ಹಪ್ಪಳಗಳು ರೆಡಿಯಾಗಿದೆಯೋ, ಯಾವ ಥರ ಕಲರ್ ಬಂದಿದೆ, ಯಾವ ಥರ ಸೈಜ್ ಬಂದವಂತ ನೋಡ್ಬೋದು. ಅಷ್ಟೇ ಕ್ರಿಸ್ಪಿನೂ ಆಗೋದೇ ಐತೆ. ಸೊ ಇದನ್ನು ನೀವು ಟ್ರೈ ಮಾಡಿ ಡಿಫ್ರೆಂಟಾಗಿ ನಂಗೆ ತಿಳಿಸಿ ಯಾವ ರೀತಿ ಇತ್ತು ಅಂಥೇಳಿ. ಇದರಲ್ಲಿ ಇದೇ ಥರ ನಾವು ಗೋಧಿಯಿಂದ ಮಾಡ್ತೀವಿ, ಅಕ್ಕಿದು ಮಾಡ್ತೀವಿ. ಸೊ ಗೋಧಿದು ಮಾಡಬೇಕಾದ್ರೆ ಭಾಳ ಕೆಲಸ ಅದು.